ಹಲೋ ಸ್ಟೂಡೆಂಟ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಜುಲೈ 11 ಮತ್ತು 12ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ಕೇಳಿದಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಮಿಷನ್ ವಾತ್ಸಲ್ಯ ಅನ್ನುವಂಥದ್ರ ಕುರಿತಾಗಿ 2 ವಾಕ್ಯಗಳನ್ನು ಇಲ್ಲಿ ನೀಡಲಾಗಿತ್ತು. ಈ ಕೆಳಗಿನ ವಾಕ್ಯಗಳಲ್ಲಿ ಯಾವ ವಾಕ್ಯ ಸರಿಯಾಗಿದೆ ಅನ್ನುವಂಥದ್ದನ್ನು ನಾವು ಗುರುತಿಸಬೇಕಾಗಿತ್ತು. ಮೊದಲ ವಾಕ್ಯ ತಿಳಿಸುತ್ತೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳಿ. ಮಿಷನ್ ವಾತ್ಸಲ್ಯ ಅನ್ನುವಂಥದ್ದು ಒಂದು ಕೇಂದ್ರ ವಲಯ ಯೋಜನೆ ಅಂತ ಹೇಳಿ ಇದು ತಿಳಿಸುತ್ತೆ. ಆದರೆ ಈ ವಾಕ್ಯ ತಪ್ಪು. ಕಾರಣ ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಅಂದ್ರೆ ಕೇಂದ್ರ ಪುರಸ್ಕೃತ ಯೋಜನೆಯಾಗಿದೆ. ಕಂಪ್ಲೀಟ್ 100% ಫಂಡಿಂಗ್ ಅನ್ನುವಂಥದ್ದು ಕೇಂದ್ರದಿಂದ ಬಂದಾಗ ಇದನ್ನ ಸೆಂಟ್ರಲ್ ಸೆಕ್ಟರ್ ಅಂತ ಕರಿತೇವೆ. ಆದರೆ ಇಲ್ಲಿ 100% ಫಂಡಿಂಗ್ ಅನ್ನುವಂಥದ್ದು ಕೇಂದ್ರದಿಂದ ಬಂದಿಲ್ಲ. ಬದಲಾಗಿ ಎಲ್ಲ ರಾಜ್ಯಗಳಲ್ಲಿ 60% 40%, ಅಂದ್ರೆ ಕೇಂದ್ರ ಸರ್ಕಾರದ ಪಾಲು 60%, ರಾಜ್ಯ ಸರ್ಕಾರಗಳ ಪಾಲು 40%. ಇನ್ನು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ಈಶಾನ್ಯ ಭಾಗದ 8 ರಾಜ್ಯಗಳು ಮತ್ತು ಜಮ್ಮು ಅಂಡ್ ಕಾಶ್ಮೀರ್ ಅನ್ನುವಂಥ ಯೂನಿಯನ್ ಟೆರಿಟರಿ, ಹಾಗೇನೆ ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರಾಖಂಡ್, ಇಲ್ಲಿ 90:10 ರೇಷಿಯೋನಲ್ಲಿ ಈ ಮಿಷನ್ ವಾತ್ಸಲ್ಯ ಅನ್ನುವಂಥ ಒಂದು ಯೋಜನೆಯ ಅಡಿಯಲ್ಲಿ ಫಂಡಿಂಗ್ ಅನ್ನುವಂಥದ್ದು ಈ ರೀತಿ ಆಗುತ್ತೆ. ಇದು ಸೆಂಟ್ರಲ್ ಸೆಕ್ಟರ್ ಅಲ್ಲ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅನ್ನುವಂಥದ್ದು. ಹಾಗೆ 2ನೇ ವಾಕ್ಯ ತಿಳಿಸುತ್ತೆ ಆನ್ ಅಂಬ್ರೆಲಾ ಸ್ಕೀಮ್ ಫಾರ್ ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸಸ್ ಇನ್ ದ ಕಂಟ್ರಿ. ಭಾರತದಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸಸ್ಗಳಿಗೆ ಇದು ಒಂದು ಅಂಬ್ರೆಲಾ ಸ್ಕೀಮ್ ಆಗಿದೆ ಅನ್ನುವಂಥದ್ದು ಹೌದು, ಸರಿಯಾದ ಉತ್ತರ. ಮಿಷನ್ ವಾತ್ಸಲ್ಯ ಅನ್ನುವಂಥದ್ದು ಭಾರತದಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸಸ್ಗಳಿಗೆ ಅಂಬ್ರೆಲಾ ಸ್ಕೀಮ್ ಆಗಿ ಬಂದಿರತಕ್ಕಂಥದ್ದು. ಹಾಗಾಗಿ 2ನೇ ವಾಕ್ಯ ಮಾತ್ರವೇ ಸರಿ ಇರೋದ್ರಿಂದ ಆಪ್ಷನ್ ಬಿ 2 ಓನ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನಮ್ಮ ಈ ಪ್ರಶ್ನೆಗಳಿಗೆ ನೀವು ದಯವಿಟ್ಟು ಉತ್ತರಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ನೀಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಸಂಚಿಕೆಯ ಮೊದಲ ಆರ್ಟಿಕಲ್ ನ್ಯಾಚುರಲ್ ಫಾರ್ಮಿಂಗ್ಗೆ ಕುರಿತಾದಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ, ಅಗ್ರಿಕಲ್ಚರಲ್ ರಿಸೋರ್ಸಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೆಯೇ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಈ ಟೆಕ್ನಾಲಜಿ ಇನ್ ದಿ ಏಡ್ ಆಫ್ ಫಾರ್ಮರ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿಯವರು ನ್ಯಾಚುರಲ್ ಫಾರ್ಮಿಂಗ್ ಕಾನ್ಕ್ಲೇವ್ ಒಂದನ್ನು ಅಡ್ರೆಸ್ ಮಾಡಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಹೆಚ್ಚು ಮಾಡಿ ಅಂತ ಹೇಳಿ ಫಾರ್ಮರ್ಸ್ಗಳಿಗೆ ಅರ್ಜ್ ಮಾಡಿದ್ದಾರೆ ಮೋದಿಯವರು. ಇದರ ಹಿನ್ನೆಲೆಯಲ್ಲಿ ನಾವು ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿ ಏನು ಅಂದಾಕ್ಷಣ ನಾವು ಡಿಫೈನ್ ಮಾಡಬೇಕಾಗತ್ತೆ. ಕೆಮಿಕಲ್ ಫ್ರೀ ಫಾರ್ಮಿಂಗ್ ಮತ್ತು ಲೈಫ್ ಸ್ಟಾಕ್ ಬೇಸ್ಡ್ ಅನ್ನುವಂಥದ್ದು. ಒಟ್ಟಾರೆಯಲ್ಲಿ ಫಾರ್ಮಿಂಗ್ ಅಂದಾಗ ಕೇವಲ ಫಾರ್ಮಿಂಗ್ ಅಷ್ಟೇ ಅಲ್ಲ, ಲೈಫ್ ಸ್ಟಾಕ್ ಆಗಿರಬಹುದು, ಇದಿಷ್ಟು ಕೂಡ ಕೆಮಿಕಲ್ ಫ್ರೀ ಆಗಿ ಆಗುವಂಥದ್ದೇ ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥದ್ದು. ಇದು ಸೌಂಡ್ಲಿ ಆಗ್ರೋ ಎಕಾಲಜಿಯಲ್ಲಿ ಗ್ರೌಂಡ್ ಆಗಿರ್ತಕ್ಕಂಥದ್ದು. ಡೈವರ್ಸಿಫೈಡ್ ಫಾರ್ಮಿಂಗ್ ಅನ್ನ ಇದು ಸಪೋರ್ಟ್ ಮಾಡುತ್ತೆ. ಹಾಗೆಯೇ ಕ್ರಾಪ್ಸ್, ಟ್ರೀಸ್, ಲೈಫ್ ಸ್ಟಾಕ್ ಎಲ್ಲವನ್ನ ಇಂಟಿಗ್ರೇಟ್ ಮಾಡುವಂಥದ್ದು. ಫಂಕ್ಷನಲ್ ಬಯೋಡೈವರ್ಸಿಟಿಯ ಆಪ್ಟಿಮಮ್ ಯೂಸ್ ಆಗುವಂತೆ ಮಾಡುವಂಥದ್ದೇ ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೆಯೇ ಫಾರ್ಮರ್ಸ್ ಇನ್ಕಮ್ ಅನ್ನ ಎನ್ಹಾನ್ಸ್ ಮಾಡುತ್ತೆ. ಮೆನಿ ಅದರ್ ಬೆನಿಫಿಟ್ಸ್ಗಳನ್ನು ಕೂಡ ಇದು ಡೆಲಿವರ್ ಮಾಡುವಂಥದ್ದು. ಸಾಯಿಲ್ ಫರ್ಟಿಲಿಟಿಯನ್ನು ರಿಸ್ಟೋರ್ ಮಾಡುತ್ತೆ, ಎನ್ವಿರಾನ್ಮೆಂಟಲ್ ಹೆಲ್ತ್ ಅನ್ನ ಬೆಟರ್ ಮಾಡುತ್ತೆ ಮತ್ತು ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್ಗಳನ್ನು ಮಿಟಿಗೇಟ್ ಮಾಡುವಂಥದ್ದಾಗಿರಬಹುದು. ಈ ಫಾರ್ಮಿಂಗ್ ಅಪ್ರೋಚ್ ಅನ್ನ ಜಪಾನೀಸ್ ಫಾರ್ಮರ್ ಮತ್ತು ಫಿಲಾಸಫರ್ ಆಗಿದ್ದಂಥ ಮಸನೋಬು ಫಕುವೋಕಾ ಅನ್ನುವಂಥವ್ರು 1975ರಲ್ಲಿ ತಮ್ಮ ಬುಕ್ 1 ಸ್ಟ್ರಾ ರೆವಲ್ಯೂಷನ್ ಅನ್ನೋದ್ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಈ ಒಂದು ಅಪ್ರೋಚ್ ಅನ್ನ. ಇಂಟರ್ನ್ಯಾಷನಲಿ ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥದ್ದು ಅ ಫಾರ್ಮ್ ಆಫ್ ರೀಜನರೇಟಿವ್ ಅಗ್ರಿಕಲ್ಚರ್ ಅಂತ ಹೇಳಿ ಇದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಈ ಒಂದು ಪ್ಲಾನೆಟ್ ಅನ್ನ ಅಥವಾ ನಮ್ಮ ಭೂಮಿಯನ್ನ ಉಳಿಸ್ಲಿಕ್ಕೆ ಒಂದು ಪ್ರಾಮಿನೆಂಟ್ ಸ್ಟ್ರಾಟಜಿ ಆಗಿ ನಾವು ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಬಳಸಬಹುದಾಗುತ್ತೆ. ಭಾರತದಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ನೋಡೋದೇ ಆದರೆ ಇದು ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ ಪ್ರೋಗ್ರಾಮ್ BPKP ಅಂತ ಹೇಳಿ ಒಂದು ಪ್ರೋಗ್ರಾಮ್ನಿಂದ ಇದು ಪ್ರಮೋಟ್ ಆಗ್ತಾ ಇದೆ. ಮತ್ತು ಈ BPKP ಪ್ರೋಗ್ರಾಮ್ ಅನ್ನುವಂಥದ್ದು ಪರಂಪರಾಗತ ಕೃಷಿ ವಿಕಾಸ್ ಯೋಜನೆಯ ಅಡಿಯಲ್ಲಿ ಬರುವಂತ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಈ BPKP ಅಥವಾ ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ ಪ್ರೋಗ್ರಾಮ್ ಅನ್ನುವಂಥದ್ದು ಟ್ರೆಡಿಷನಲ್ ಇಂಡಿಜಿನಸ್ ಪ್ರಾಕ್ಟೀಸಸ್ಗಳನ್ನ, ಎಕ್ಸ್ಟರ್ನಲಿ ಪರ್ಚೇಸ್ಡ್ ಇನ್ಪುಟ್ಸ್ಗಳನ್ನು ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ ನಾವು ಪಾರಂಪರಿಕವಾಗಿ ಫಾಲೋ ಮಾಡ್ತಿದ್ದಂಥ ಪದ್ಧತಿಗಳನ್ನು, ನಮ್ಮ ಇಂಡಿಜಿನಸ್ ಪ್ರಾಕ್ಟೀಸಸ್ಗಳನ್ನು ಪ್ರಮೋಟ್ ಮಾಡೋದಕ್ಕೆ ಮುಖ್ಯವಾದಂಥ ಗುರಿಯನ್ನು ಹೊಂದಿದೆ ಈ ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ ಪ್ರೋಗ್ರಾಮ್ ಅನ್ನುವಂಥದ್ದು. ಇನ್ನು ನ್ಯಾಚುರಲ್ ಫಾರ್ಮಿಂಗಿನ ಕಾಂಪೊನೆಂಟ್ಸ್ಗಳೇನು ಅಂತ ಅಂದಾಗ ಬೀಜಾಮೃತ್, ಜೀವಾಮೃತ್, ಮಲ್ಚಿಂಗ್, ವಾಪಾಸ, ಪ್ಲಾಂಟ್ ಪ್ರೊಟೆಕ್ಷನ್ ಇವುಗಳನ್ನು ನಾವು ಕಾಣ್ಬೋದಾಗತ್ತೆ. ಈ ಒಂದೊಂದು ಕೂಡ ಏನನ್ನ ತಿಳಿಸುತ್ತೆ ಅನ್ನುವಂಥದ್ದನ್ನು ನೀವು ಅರ್ಥೈಸ್ಕೊಂಡಿರಿ. ಇಲ್ಲಿ ನಾವು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನ್ಯಾಚುರಲ್ ಫಾರ್ಮಿಂಗಿನ ಮಹತ್ವಗಳೇನು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡುವಂಥದ್ದು ಇದಕ್ಕಿರ್ತಕ್ಕಂಥ ಒಂದು ಮುಖ್ಯವಾದಂಥ ಅಡ್ವಾಂಟೇಜ್. ಕಾಸ್ಟ್ ಎಫೆಕ್ಟಿವ್ ಫಾರ್ಮಿಂಗ್ ಪ್ರಾಕ್ಟೀಸ್ ಅಂತ ಹೇಳಿ ಇದನ್ನು ನಾವು ಕನ್ಸಿಡರ್ ಮಾಡಬಹುದು.
ರೈಸಿಂಗ್ ಎಂಪ್ಲಾಯ್ಮೆಂಟ್ ಮತ್ತು ರೂರಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಹೆಚ್ಚಾಗ್ತಾ ಕಾಸ್ಟ್ ಎಫೆಕ್ಟಿವ್ ಆಗಿ ಈ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥದ್ದು ನಮಗೆ ಕಾಣಸಿಗ್ತಾ ಹೋಗುತ್ತೆ. ಮತ್ತು ಇದರಿಂದಾಗಿ ನಮ್ಮ ಆರೋಗ್ಯದ ಮೇಲೂ ಕೂಡ ಅನುಕೂಲವಾಗುವಂಥ ಒಂದು ಪರಿಣಾಮಗಳನ್ನು ಬೀರ್ತಾ ಹೋಗುತ್ತೆ. ಹಾಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಹೆಚ್ಚಾಗುವಂಥದ್ದು ಈ ಒಂದು ಕಾರ್ಯಗಳನ್ನು ಮಾಡ್ತಾ ಹೋಗುತ್ತೆ. ನ್ಯಾಚುರಲ್ ಫಾರ್ಮಿಂಗ್ ಇನ್ಪುಟ್ ಎಂಟರ್ಪ್ರೈಸಸ್ನ ವಿಚಾರದಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ವ್ಯಾಲ್ಯೂ ಅಡಿಷನ್, ಮಾರ್ಕೆಟಿಂಗ್ ಇನ್ ಲೋಕಲ್ ಏರಿಯಾಸ್, ಈ ಹಿನ್ನೆಲೆಯಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥದ್ದು ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ನೆರವಾಗುವಂಥದ್ದು. ಹಾಗೆ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಅಲ್ಲೂ ಕೂಡ ಇದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಉದಾಹರಣೆಗೆ ಸಾಯಿಲ್ ಕನ್ಸರ್ವೇಷನ್, ಬೆಟರ್ ದಿ ಸಾಯಿಲ್ ಬಯಾಲಜಿ ಆಗಿರಬಹುದು, ಆಗ್ರೋ ಬಯೋಡೈವರ್ಸಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಮತ್ತು ಮೋರ್ ಜುಡಿಷಿಯಸ್ ಯೂಸೇಜ್ ಆಫ್ ವಾಟರ್ಗೆ, ಸ್ಮಾಲರ್ ಕಾರ್ಬನ್ ಅಂಡ್ ನೈಟ್ರೋಜನ್ ಫುಟ್ಪ್ರಿಂಟ್ಸ್ಗಳನ್ನು ಹೊರತರೋದಕ್ಕೆ ಈ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥದ್ದು ನೆರವಾಗುತ್ತೆ. ಹಾಗಾಗಿ ಒಟ್ಟಾರೆ ಎನ್ವಿರಾನ್ಮೆಂಟಿನ ಕನ್ಸರ್ವೇಷನ್ ಆಗುವಂಥದ್ದು. ಇನ್ನು ಲೈಫ್ ಸ್ಟಾಕ್ ಸಸ್ಟೈನಬಿಲಿಟಿ ಕಡೆ ಕೂಡ ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥದ್ದು ಗಮನ ಹರಿಸುತ್ತೆ. ಲೈಫ್ ಸ್ಟಾಕ್ ಇನ್ ದಿ ಫಾರ್ಮಿಂಗ್ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ರೋಲನ್ನು ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ಮತ್ತು ಎಕೋಸಿಸ್ಟಮನ್ನು ರೀಸ್ಟೋರ್ ಮಾಡುವಲ್ಲಿ ಹೊಂದಿರುವಂಥದ್ದು. ಲೈಫ್ ಸ್ಟಾಕ್ ಸಸ್ಟೈನಬಿಲಿಟಿಯನ್ನು ಕೂಡ ನಾವು ಕಾಣಬಹುದು. ಹಾಗೆ ರೆಸಿಲಿಯಂಟ್ ಆದಂಥ ಒಂದು ಸ್ಟ್ರಕ್ಚರನ್ನು ನಾವು ಕಾಣ್ತೇವೆ. ರೆಸಿಲಿಯನ್ಸ್ ಅಲ್ಲನ್ನು ಕೂಡ ಇದು ಕೂಡ ಒಂದು ಮಹತ್ವ ಆಗುತ್ತೆ ನ್ಯಾಚುರಲ್ ಫಾರ್ಮಿಂಗಿಗೆ. ಹಾಗಾದರೆ ನ್ಯಾಚುರಲ್ ಫಾರ್ಮಿಂಗ್ ಒಟ್ಟಿಗೂ ಕೂಡ ಕೆಲವೊಂದು ಇಶ್ಯೂಸ್ಗಳು ಅಸೋಸಿಯೇಟ್ ಆಗಿದೆ. ಏನು ಅಂತ ಹೇಳಿ ತಿಳ್ಕೊಳ್ಳೋದಾದರೆ, ಈಲ್ಡ್ಸನ್ನು ಕಡಿಮೆ ಮಾಡುತ್ತೆ. ಅಂದರೆ ನಮ್ಮ ಒಂದು ಪ್ರೊಡಕ್ಟಿವಿಟಿ ಅಂತ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಬರಬೇಕಾದಂಥ 1 ಎಕರೆ ಹೊಲದಲ್ಲಿ ಇದುವರೆಗೂ ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನು ಬಳಸಿ ನಾವು 10 ಕ್ವಿಂಟಲ್ನಷ್ಟು ಒಂದು ತೊಗರಿಯನ್ನು ಬೆಳೀತಿದ್ವಿ ಅಂತ ಅಂದರೆ, ಇನ್ನು ಮುಂದಿನ ದಿನಗಳಲ್ಲಿ ನ್ಯಾಚುರಲ್ ಫಾರ್ಮಿಂಗಿಗೆ ನಾವು ಒಳಪಡೋದ್ರಿಂದ ಈ 10 5 ಆಗ್ಬೋದು, 6 ಆಗ್ಬೋದು, ಇಷ್ಟು ಕ್ವಿಂಟಲ್ಗಳು ಮಾತ್ರವೇ ನಾವು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಈಲ್ಡ್ಸ್ನಲ್ಲಿ ಡಿಕ್ರೀಸ್ ಆಗೋದನ್ನು ನಾವು ಕಾಣ್ಬೋದಾಗತ್ತೆ. ಸಿಕ್ಕಿಂ ಏನು ಭಾರತದ ಮೊದಲ ಆರ್ಗ್ಯಾನಿಕ್ ಸ್ಟೇಟ್ ಅಂತ ಹೇಳಿ ಗುರುತಿಸ್ಕೊಳ್ತು. ಇಲ್ಲೂ ಕೂಡ ಡಿಕ್ಲೈನ್ ಇನ್ ಈಲ್ಡ್ಸ್ಗಳನ್ನು ಅದು ಕಾಣ್ತಾ ಇರ್ತಕ್ಕಂಥದ್ದು ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಕನ್ವರ್ಟ್ ಆದ ನಂತರದಲ್ಲಿ. ಎಷ್ಟೋ ಮಂದಿ ರೈತರು ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ನಿಂದಾಗಿ ತಮ್ಮ ರಿಟರ್ನ್ಸ್ ಅಥವಾ ಈಲ್ಡ್ಸ್ ಅನ್ನುವಂಥದ್ದು ಡ್ರಾಪ್ ಆಗ್ತಿದೆ ಅಂತ ಹೇಳಿ ಕೆಲವು ವರ್ಷಗಳ ನಂತರದಲ್ಲಿ ಮತ್ತೆ ವಾಪಸ್ ಅವರ ಕನ್ವೆನ್ಷನಲ್ ಫಾರ್ಮಿಂಗಿಗೆ ಕೂಡ ವಾಪಸ್ ಆಗಿರ್ತಕ್ಕಂಥದ್ದು. ಹಾಗೆ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡೋದ್ರಲ್ಲಿ, ಇನ್ಕಮನ್ನು ಇನ್ಕ್ರೀಸ್ ಮಾಡೋದಲ್ಲಿ ಇದು ಫೇಲ್ಯೂರ್ ಕಾಣ್ತಾ ಇದೆ. ಇಟ್ ಈಸ್ ಅನೇಬಲ್ ಟು ಬೂಸ್ಟ್ ಪ್ರೊಡಕ್ಟಿವಿಟಿ ಆ್ಯಂಡ್ ಇನ್ಕಮ್ ಅಂತ ಹೇಳಿ ನ್ಯಾಚುರಲ್ ಫಾರ್ಮಿಂಗ್ ಇರ್ತಕ್ಕಂಥ ಒಂದು ಇಶ್ಯೂ ಆಗ್ತಾ ಇದೆ. ಹಾಗಾದರೆ ಏನೆಲ್ಲ ಇನಿಷಿಯೇಟಿವ್ಸ್ಗಳನ್ನು ಭಾರತ ಸರ್ಕಾರ ತಂದಿದೆ ನ್ಯಾಚುರಲ್ ಫಾರ್ಮಿಂಗನ್ನು ಸಪೋರ್ಟ್ ಮಾಡಲಿಕ್ಕೆ, ಒಟ್ಟಾರೆ ಫಾರ್ಮಿಂಗನ್ನು ಸಪೋರ್ಟ್ ಮಾಡಲಿಕ್ಕೆ ಅಂದರೆ, ರೈನ್ಫೆಡ್ ಏರಿಯಾ ಡೆವಲಪ್ಮೆಂಟನ್ನು ತಂದಿರತಕ್ಕಂಥದ್ದು, ಸಬ್ ಮಿಷನ್ ಆನ್ ಆಗ್ರೋ ಫಾರೆಸ್ಟ್ರಿ ಆಗಿರ್ಬೋದು, ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಆಗಿರ್ಬೋದು, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ಗ್ರೀನ್ ಇಂಡಿಯಾ ಮಿಷನ್, ಇವೆಲ್ಲವೂ ಕೂಡ ಭಾರತದಲ್ಲಿ ವ್ಯವಸಾಯ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದಕ್ಕೆ ಅಂತ ಹೇಳಿ ತಂದಿರತಕ್ಕಂಥ ಮೆಷರ್ಸ್ಗಳು ಅಥವಾ ಪಾಲಿಸೀಸ್ಗಳು ಅಂತ ಹೇಳಿ ಗುರುತಿಸಬಹುದು. ಮುಂದಿನ ಆರ್ಟಿಕಲ್ ಮೇಘಾಲಯ ಟ್ರೈಬಲ್ ಕೌನ್ಸಿಲ್ ಟು ರಿವಿಸಿಟ್ ಇನ್ಸ್ಟ್ರುಮೆಂಟ್ ಆಫ್ ಆಕ್ಸೆಷನ್ ಅನ್ನುವಂಥದ್ದು. ಮೇಘಾಲಯದ ಅಲ್ಲಿನ ಟ್ರೈಬಲ್ ಕೌನ್ಸಿಲ್ ಅನ್ನುವಂಥದ್ದು ಇನ್ಸ್ಟ್ರುಮೆಂಟ್ ಆಫ್ ಆಕ್ಸೆಷನ್ ಅಂತ ಹೇಳಿ ಏನು ಈಗಾಗಲೇ ಮಾಡ್ಕೊಂಡಿದೆ ಅದನ್ನು ರಿವಿಸಿಟ್ ಮಾಡೋದ್ರ ಬಗ್ಗೆ ಮಾತನಾಡ್ತಾ ಇದೆ. ಅದನ್ನು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಕೋಆಪರೇಟಿವ್ ಫೆಡರಲಿಸಮ್ನ ಅಡಿಯಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂಥ ಒಂದು ಆರ್ಟಿಕಲ್ ಆಗಿ ಇದು ಹೊರಹೊಮ್ಮುತ್ತೆ. ಟ್ರೈಬಲ್ ಕೌನ್ಸಿಲ್ ಅಂತ ಮೇಘಾಲಯದಲ್ಲಿ ಏನಿದೆ, ಇದು ಟ್ರೆಡಿಷನಲ್ ಹೆಡ್ಸ್ಗಳನ್ನು ಈ ಇನ್ಸ್ಟ್ರುಮೆಂಟ್ ಆಫ್ ಆಕ್ಸೆಷನನ್ನು ಮೀಟ್ ಮಾಡಲಿಕ್ಕೆ ಮತ್ತೆ ರಿವಿಸಿಟ್ ಮಾಡಲಿಕ್ಕೆ ಅಂತ ಹೇಳಿ ಅವರನ್ನು ಕರಿತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗತ್ತೆ. ಈ ಒಂದು ಇನ್ಸ್ಟ್ರುಮೆಂಟ್ ಆಫ್ ಆಕ್ಸೆಷನನ್ನು ಏನು ಮೇಘಾಲಯ ಟ್ರೈಬಲ್ ಕೌನ್ಸಿಲ್ ಅನ್ನುವಂಥದ್ದು ಈಗ ಪಾಯಿಂಟ್ ಔಟ್ ಮಾಡ್ತಾ ಇದೆ, ಇಲ್ಲಿ ಖಾಸಿ ಡೊಮೈನನ್ನು ಭಾರತದ ಯೂನಿಯನ್ನಿನ ಭಾಗವಾಗಿ ಮಾಡಿತು 7 ದಶಕಗಳ ಹಿಂದೆ ಈ ಒಂದು ಇನ್ಸ್ಟ್ರುಮೆಂಟ್ ಆಫ್ ಆಕ್ಸೆಷನ್ ಅನ್ನುವಂಥದ್ದು. ಹಾಗಾಗಿ ಅದರ ಬಗ್ಗೆ ಮತ್ತೆ ರಿವಿಸಿಟ್ ಮಾಡಬೇಕು ಅನ್ನುವಂಥದ್ದು ಸದ್ಯಕ್ಕೆ ಮೇಘಾಲಯ ಟ್ರೈಬಲ್ ಕೌನ್ಸಿಲಿನ ಒಂದು ಇಚ್ಛೆ ಆಗಿರ್ತಕ್ಕಂಥದ್ದು. ಯಾಕೆ ಈ ಮೇಘಾಲಯ ಟ್ರೈಬಲ್ ಕೌನ್ಸಿಲ್ ಅನ್ನುವಂಥದ್ದು ಇನ್ಸ್ಟ್ರುಮೆಂಟ್ ಆಫ್ ಆಕ್ಸೆಷನ್ ಅನ್ನು ರಿವಿಸಿಟ್ ಮಾಡೋದ್ರ ಬಗ್ಗೆ ಮಾತನಾಡ್ತಿದೆ ಅಂತ ಅಂದರೆ, ರಿವಿಸಿಟ್ ದ ಇನ್ಸ್ಟ್ರುಮೆಂಟ್ ಆಫ್ ಆಕ್ಸೆಷನ್ ಅಂಡ್ ಅನೆಕ್ಸ್ಡ್ ಅಗ್ರಿಮೆಂಟ್ ಅನ್ನುವಂಥದ್ದನ್ನು ಖಾಸಿ ಹಿಲ್ಸ್ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ನ ಲೀಡರ್ಸ್ಗಳು ಈಗ ಸ್ಟ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು. ಅವರ ಪ್ರಕಾರ ಇಲ್ಲಿನ ಒಂದು ಅಗ್ರಿಮೆಂಟಿನ ಪ್ಯಾರಾಗ್ರಾಫ್ನಲ್ಲಿರ್ತಕ್ಕಂಥ ಹಲವು ಪ್ರಾವಿಷನ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಅವು ಭಾರತ ಸಂವಿಧಾನದ 6ನೇ ಶೆಡ್ಯೂಲ್ನಲ್ಲಿ ಮಿಸ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿನ ಅಗ್ರಿಮೆಂಟಿನ ಪ್ರಾವಿಷನ್ಸ್ಗಳನ್ನು ಅರ್ಥೈಸಿಕೊಳ್ಳುವಂಥ ಹಿನ್ನೆಲೆಯಲ್ಲಿ, ಭಾರತ ಸಂವಿಧಾನದ 6ನೇ ಶೆಡ್ಯೂಲ್ನಲ್ಲಿ ಅವು ಮಿಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಈ ಇನ್ಸ್ಟ್ರುಮೆಂಟ್ ಆಫ್ ಆಕ್ಸೆಷನ್ಗೆ ರಿವಿಸಿಟ್ ಮಾಡುವಂಥ ಅವಶ್ಯಕತೆ ಇದೆ ಅಂತ ಹೇಳಿ ಮೇಘಾಲಯ ಟ್ರೈಬಲ್ ಕೌನ್ಸಿಲ್ ಅನ್ನುವಂಥದ್ದು ತಿಳಿಸ್ತಾ ಇರ್ತಕ್ಕಂಥದ್ದು. ಫೆಡರೇಷನ್ ಆಫ್ ಖಾಸಿ ಸ್ಟೇಟ್ಸ್ ಅನ್ನುವಂಥ ಗುಂಪು ನಾಗಾಲ್ಯಾಂಡ್ನಂತೆ ಸ್ಪೆಷಲ್ ಸ್ಟೇಟಸ್ ಅನ್ನು ಅಂಡರ್ ಆರ್ಟಿಕಲ್ 371 ಎನ ಕೆಳಗೆ
ಖಾಸಿ ಸ್ಟೇಟ್ಸ್ಗಳಿಗೂ ಕೂಡ ನೀಡಬೇಕು ಅನ್ನುವಂಥದ್ದನ್ನು ಕೇಳ್ತಾ ಇದೆ. ಇದು ಸೋಷಿಯೋ ರಿಲಿಜಿಯಸ್ ಅಂಡ್ ಕಸ್ಟಮರಿ ಪ್ರಾಕ್ಟೀಸಸ್ ಆಫ್ ನಾಗಾವನ್ನು ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ತಾ ಇದೆ, ವಿತ್ ರೈಟ್ ಟು ಅಡ್ಮಿನಿಸ್ಟ್ರೇಷನ್ ಆಫ್ ಸಿವಿಲ್ ಅಂಡ್ ಕ್ರಿಮಿನಲ್ ಜಸ್ಟಿಸ್ ಅನ್ನ ಆಸ್ ಪರ್ ನಾಗಾ ಕಸ್ಟಮರಿ ಲಾಸ್ಗಳ ಪ್ರಕಾರವಾಗಿಯೇ ಈ ನಾಗಾಸ್ಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರಿಗೆ ಆರ್ಟಿಕಲ್ 371 ಏನ ಅಡಿಯಲ್ಲಿ ನಾಗಾಲ್ಯಾಂಡಿಗೆ ಈ ಒಂದು ಸ್ಪೆಷಲ್ ಸ್ಟೇಟ್ ಅನ್ನುವಂಥದ್ದನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ. ಹಾಗಾಗಿ ಫೆಡರೇಷನ್ ಆಫ್ ಖಾಸಿ ಸ್ಟೇಟ್ಸ್ನವರು ಕೂಡ ಖಾಸಿ ಸ್ಟೇಟಿಗೆ ಈ ರೀತಿಯ ಒಂದು ಸ್ಪೆಷಲ್ ಸ್ಟೇಟಸ್ ಅನ್ನ ಕೇಳ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ 371 ಏನ ಅಡಿಯಲ್ಲಿ ನಾಗಾಸ್ಗಳಿಗೆ ದೇ ಆಲ್ಸೋ ಎಂಜಾಯ್ ದ ಓನರ್ಶಿಪ್ ಅಂಡ್ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್ ಅಂಡ್ ಇಟ್ಸ್ ರಿಸೋರ್ಸಸ್ ಅನ್ನುವಂಥ ಒಂದು ಪ್ರಾವಿಷನ್ ಅನ್ನು ಕೂಡ ಇಲ್ಲಿ ಹೊಂದಿರತಕ್ಕಂಥದ್ದು. ರೀಸೆಂಟ್ಲಿ ಖಾಸಿ ಇನ್ಹೆರಿಟೆನ್ಸ್ ಪ್ರಾಪರ್ಟಿ ಬಿಲ್ ಅಂತ ಹೇಳಿ 2021ರಲ್ಲಿ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಇದು ಕೂಡ ಫ್ಯೂ ಲೀಡರ್ಸ್ ಆಫ್ ಈ ಒಂದು ಖಾಸಿ ಇಲ್ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಏನಿತ್ತು ಇವರಿಗೆ ಇನ್ಫ್ಯೂರಿಯೇಟ್ ಮಾಡಿರಬಹುದು. ಆಸ್ ಅನ್ ಇಂಟರ್ಫೇಸ್ ಆಗಿ ಸೋಷಿಯಲ್ ಅಂಡ್ ಕಸ್ಟಮರಿ ಪ್ರಾಕ್ಟೀಸಸ್ ಆಫ್ ಖಾಸಿ ಪೀಪಲ್ ನ ಇಂಟರ್ಫೇಸ್ ಆಗಿ ಈ ಒಂದು ಬಿಲ್ ಕೂಡ ಇಲ್ಲಿ ಕಾರ್ಯ ಮಾಡ್ತಿರಬಹುದು. ಈ ಬಿಲ್ ಅನ್ನುವಂಥದ್ದು ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪೇರೆಂಟಲ್ ಪ್ರಾಪರ್ಟಿಯನ್ನ ಅಮಾಂಗ್ ದಿ ಸಿಬ್ಲಿಂಗ್ಸ್ ಆಫ್ ಖಾಸಿ ಕಮ್ಯುನಿಟಿಗೆ ತಿಳಿಸುವಂತ ಮುಖ್ಯವಾದಂತ ಒಂದು ಪ್ರಾವಿಷನ್ ಅನ್ನ ಹೊಂದಿರತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಖಾಸಿ ಹಿಲ್ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ನ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇದು ಒಂದು ಬಾಡಿ 6th ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿರ್ತಕ್ಕಂಥ ಒಂದು ಬಾಡಿ ಆಗಿದೆ. ಇದಕ್ಕೆ ಯಾವುದೇ ಪವರ್ ಇಲ್ಲ ಲೆಜಿಸ್ಲೇಟ್ ಮಾಡೋದಕ್ಕೆ. ಪ್ಯಾರಾಗ್ರಾಫ್ 12A ಆಫ್ ದಿ 6th ಶೆಡ್ಯೂಲ್ ಏನು ಹೇಳುತ್ತೆ ಅಂತ ಅಂದ್ರೆ, ಫೈನಲ್ ರೈಟ್ ಆಫ್ ಪಾಸಿಂಗ್ ಅ ಲಾ ಟು ದ ಸ್ಟೇಟ್ ಲೆಜಿಸ್ಲೇಚರ್ ಅನ್ನುವಂಥ ಒಂದು ಪವರ್ ಅನ್ನ ಇದು ನೀಡ್ತಾ ಹೋಗುತ್ತೆ. 6th ಶೆಡ್ಯೂಲ್ ಅಂದ ತಕ್ಷಣ ನಮಗೆ ಏನು ನೆನಪಾಗಬೇಕು ಅಂತ ಅಂದ್ರೆ, ಇದು ಟ್ರೈಬಲ್ ಏರಿಯಾಸ್ಗಳು AMTM ಅಂತ ಗುರುತಿಸಬಹುದು. ಈ ರೀತಿಯ 4 ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ರಾಜ್ಯಗಳು ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ. ಇಲ್ಲಿ ಎಂ ಇರೋದ್ರಿಂದ ಮಣಿಪುರ್ ಅಂತ ಹೇಳಿ ಕನ್ಫ್ಯೂಸ್ ಆಗಬಾರ್ದು. ಮೇಘಾಲಯ ಮತ್ತು ಮಿಜೋರಾಂ, ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ ಈ 4 ರಾಜ್ಯಗಳ ಅಡ್ಮಿನಿಸ್ಟ್ರೇಷನ್ ಆಫ್ ಟ್ರೈಬಲ್ ಏರಿಯಾಸ್ಗಳು. 6th ಶೆಡ್ಯೂಲ್ ಅಂದಾಕ್ಷಣ ನಮಗೆ ಅಡ್ಮಿನಿಸ್ಟ್ರೇಷನ್ ಆಫ್ ಟ್ರೈಬಲ್ ಏರಿಯಾಸ್ ಅನ್ನುವಂಥದ್ದು ನೆನಪಾಗಬೇಕು. ಹಾಗೆ 5th ಶೆಡ್ಯೂಲ್ ಅಂದಾಕ್ಷಣ ಟ್ರೈಬ್ಸ್ ಅಡ್ವೈಸರಿ ಕೌನ್ಸಿಲ್ ಅಥವಾ ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ನ ಬಗ್ಗೆ ಮಾತನಾಡುತ್ತೆ ಅನ್ನುವಂಥದ್ದು ನೆನಪಾಗಬೇಕು. 5th ಶೆಡ್ಯೂಲು ಟ್ರೈಬಲ್ ಕೌನ್ಸಿಲ್ಸ್ಗಳ ಬಗ್ಗೆ, ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ಸ್ಗಳ ಬಗ್ಗೆ ಮಾತನಾಡುತ್ತೆ. 6th ಶೆಡ್ಯೂಲ್ ಅನ್ನುವಂಥದ್ದು ಅಡ್ಮಿನಿಸ್ಟ್ರೇಷನ್ ಆಫ್ ಟ್ರೈಬಲ್ ಏರಿಯಾಸ್ಗಳ ಬಗ್ಗೆ, ಅದು ಕೂಡ ಈ 4 ರಾಜ್ಯಗಳಲ್ಲಿ ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂನ ಕುರಿತಂತೆ. ಈ ಶೆಡ್ಯೂಲ್ಸ್ಗಳು ನಮಗೆ ನೆನಪಿರಬೇಕು, ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಹಾಗೇನೆ ಸ್ಪೆಷಲ್ ಪ್ರಾವಿಷನ್ಸ್ಗಳನ್ನ ಕೂಡ ಸಂವಿಧಾನದ ಅಡಿಯಲ್ಲಿ ನೀಡಲಾಗಿದೆ. ಅಂಡರ್ ಆರ್ಟಿಕಲ್ 244 ಆಫ್ 2 ಅಂಡ್ ಆರ್ಟಿಕಲ್ 275(1) ಆಫ್ ದಿ ಕಾನ್ಸ್ಟಿಟ್ಯೂಷನ್ನ ಅಡಿಯಲ್ಲಿ ಇವು ಅಟಾನಮಿಯನ್ನ ಅಡ್ಮಿನಿಸ್ಟ್ರೇಷನ್ ಆಫ್ ದೀಸ್ ಏರಿಯಾಸ್ಗಳಿಗೆ ಥ್ರೂ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ಗಳ ಮುಖಾಂತರವಾಗಿ ಅಡ್ಮಿನಿಸ್ಟ್ರೇಷನ್ ಮಾಡೋದ್ರ ಬಗ್ಗೆ ಮತ್ತು ಇವಕ್ಕೆ ಒಂದು ಸ್ವಾಯತ್ತತೆಯನ್ನು ನೀಡೋದಕ್ಕೆ ಅಟಾನಮಿಯನ್ನ ನೀಡುವಂಥದ್ದನ್ನು ಕೂಡ ಈ ಪ್ರಾವಿಷನ್ಸ್ಗಳನ್ನು ಶೆಡ್ಯೂಲ್ಸ್ಗಳ ಅಡಿಯಲ್ಲಿ ನಾವು ಕಾಣ್ಬೋದಾಗುತ್ತೆ. ಇನ್ನು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅನ್ನುವಂಥದ್ದು ಒಂದು ಲೀಗಲ್ ಡಾಕ್ಯುಮೆಂಟ್ ಆಗಿದೆ. ಮೊದಲ ಬಾರಿಗೆ ಭಾರತದಲ್ಲಿ ಇದನ್ನು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935ನ ಅಡಿಯಲ್ಲಿ ಯೂಸ್ ಮಾಡಿದಂಥದ್ದು. ನಂತರದಲ್ಲಿ 1947ರಲ್ಲಿ ಇದರ ಬಳಕೆ ಆಗುತ್ತೆ. ಈಚ್ ಆಫ್ ದಿ ರೂಲರ್ಸ್ ಆಫ್ ದಿ ಪ್ರಿನ್ಸ್ಲಿ ಸ್ಟೇಟ್ ಅಂಡರ್ ದಿ ಬ್ರಿಟಿಷ್ ಪ್ಯಾರಮೌಂಟ್ಸಿ ಅವರಿಗೆ ಐದರ್ ಭಾರತದ ಡೊಮಿನಿಯನ್ ಅನ್ನ ಅಥವಾ ಡೊಮಿನಿಯನ್ ಆಫ್ ಇಂಡಿಯಾವನ್ನ, ಡೊಮಿನಿಯನ್ ಆಫ್ ಪಾಕಿಸ್ತಾನನ್ನ ಎರಡರಲ್ಲಿ ಯಾವುದಕ್ಕೆ ಬೇಕೋ ಅದಕ್ಕೆ ಜಾಯಿನ್ ಆಗೋದಕ್ಕೆ ಎರಡೂ ಕೂಡ ಅವಶ್ಯಕ ಇಲ್ಲ ಅಂತ ಅಂದಾಗ, ಎರಡಕ್ಕೂ ಸೇರುವಂತ ಮನಸ್ಸಿಲ್ಲ ಅಂದಾಗ ಅವರೇ ಸ್ವಂತವಾಗಿ ಅವರ ಒಂದು ಪ್ರಾವಿನ್ಸನ್ನ ಒಂದು ರಾಷ್ಟ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ನೀಡಲಾಗಿರುತ್ತೆ. ಈ ಒಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಯಾರು ಸಹಿಯನ್ನ ಹಾಕ್ತಾರೆ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅನ್ನುವಂಥದ್ದು ಎಕ್ಸಿಕ್ಯೂಟೆಡ್ ಬೈ ದ ರೂಲರ್ಸ್. ಇವರಿಗೆ ಆಕ್ಸೆಷನ್ ಆಫ್ ದಿ ಸ್ಟೇಟ್ಸ್ ಅನ್ನ ಡೊಮಿನಿಯನ್ ಆಫ್ ಇಂಡಿಯಾಗೆ ನೀಡಿದಂತಾಗತ್ತೆ. ಈ ಒಂದು ಇದನ್ನ ಸಹಿ ಹಾಕೋ ಮುಖಾಂತರವಾಗಿ, ಅಥವಾ ಪಾಕಿಸ್ತಾನ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಈ ಒಂದು ಡೊಮಿನಿಯನ್ ಆಫ್ ಇಂಡಿಯಾ ಅಥವಾ ಡೊಮಿನಿಯನ್ ಆಫ್ ಪಾಕಿಸ್ತಾನಿಗೆ ಈ ರಾಜ್ಯದ ಆಕ್ಸೆಷನ್ ಅನ್ನ ನೀಡಿದಂತಾಗತ್ತೆ ರೂಲರ್ಸ್ಗಳ ಕಡೆಯಿಂದ. ಅಲ್ಲಿ ಮುಖ್ಯವಾಗಿ 3 ಸಬ್ಜೆಕ್ಟ್ಸ್ಗಳು, ಡಿಫೆನ್ಸ್, ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತು ಕಮ್ಯುನಿಕೇಶನ್ನ ಕುರಿತಂತೆ ಈ 3 ವಿಷಯಗಳನ್ನ ಭಾರತ ಅಥವಾ ಪಾಕಿಸ್ತಾನದ ಡೊಮಿನಿಯನ್ ನೋಡ್ಕೊಳ್ಳಿ ಅಂತ ಹೇಳಿ ಅವರ ಅಡಿಯಲ್ಲಿ ಅದನ್ನ ನೀಡಿದಂತಾಗತ್ತೆ ಈ ಒಂದು ಆಕ್ಸೆಷನ್, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸಹಿ ಹಾಕೋದ್ರಿಂದಾಗಿ. ಮತ್ತು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಮತ್ತು ಮೇಘಾಲಯ ನಡುವಿನ ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ, ಖಾಸಿ ಹಿಲ್ಸ್ಗಳು, ಖಾಸಿ ಹಿಲ್ ಸ್ಟೇಟ್ ಅನ್ನುವಂಥದ್ದು ಡೊಮಿನಿಯನ್ ಆಫ್ ಇಂಡಿಯಾದೊಟ್ಟಿಗೆ 1947ರ ಡಿಸೆಂಬರ್ 15ರಂದು ಈ ಒಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸಹಿ ಹಾಕತ್ತೆ. ಹಾಗೆ 1948ರ ಮಾರ್ಚ್
19ರಂದು ಕೂಡ ಇದನ್ನ ಸಹಿ ಹಾಕ್ತಾ ಇರ್ತಕ್ಕಂಥದ್ದು. ಮೇಘಾಲಯವನ್ನ 3 ರೀಜನ್ಸ್ಗಳನ್ನಾಗಿ ಡಾಮಿನೇಟೆಡ್ ಬೈ ಮೆನಿ ಮ್ಯಾಟ್ರಿಲೀನಿಯಲ್ ಕಮ್ಯುನಿಟೀಸ್, ಉದಾಹರಣೆ ಖಾಸಿ, ಗಾರೋಸ್, ಜೈಂತಿಯಾಸ್, ಖಾಸಿ, ಗಾರೋ, ಜೈಂತಿಯಾ ಅಂತ ಹೇಳಿ 3 ಡಿಫ್ರೆಂಟ್ ರೀಜನ್ಸ್ಗಳನ್ನಾಗಿ ಮೇಘಾಲಯವನ್ನ ಡಿವೈಡ್ ಮಾಡಲಾಗುತ್ತೆ. ಖಾಸಿ ಹಿಲ್ಸ್ straddle 25 ಹಿಮಾಸ್ ಆರ್ ಸ್ಟೇಟ್ಸ್ ದಟ್ ಫಾರ್ಮ್ ದ ಫೆಡರೇಷನ್ ಆಫ್ ಖಾಸಿ ಸ್ಟೇಟ್ಸ್. ಖಾಸಿ ಹಿಲ್ಸ್ ನಲ್ಲಿ ನಾವು 25 ಹಿಮ ಅಥವಾ ಸ್ಟೇಟ್ಸ್ ಅಂತ ಹೇಳಿ ಅದನ್ನ ಗುರುತಿಸಬಹುದು. ಇದು ಫೆಡರೇಷನ್ ಆಫ್ ಖಾಸಿ ಸ್ಟೇಟ್ಸ್ ಅನ್ನ ಫಾರ್ಮ್ ಮಾಡಿರ್ತಕ್ಕಂಥದ್ದು. ಹಾಗೆ ಕಂಡೀಷನಲ್ ಟ್ರೀಟಿಯನ್ನ ಈ ಸ್ಟೇಟ್ಸ್ಗಳೊಟ್ಟಿಗೆ ಸಹಿ ಹಾಕಿ ಗವರ್ನರ್ ಜನರಲ್ ಆಫ್ ಇಂಡಿಯಾದವರು ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು 17 ಆಗಸ್ಟ್ 1948 ನಲ್ಲಿ ಕಂಡೀಷನಲ್ ಟ್ರೀಟಿಯನ್ನ ಈ ಸ್ಟೇಟ್ಗಳಿಗೆ ಒಟ್ಟಿಗೆ ಸಹಿ ಹಾಕಿರ್ತಕ್ಕಂಥದ್ದು. ಇನ್ನು 6th ಶೆಡ್ಯೂಲ್ ಅಂದಾಕ್ಷಣ ನಮಗೆ ನೆನಪಾಗಬೇಕು AMTM, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂನ ಬಗ್ಗೆ ಮರಿಬಾರ್ದು. 6th and 5th ಶೆಡ್ಯೂಲ್ ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ. ಮುಂದಿನ ಆರ್ಟಿಕಲ್ ಕನ್ಸರ್ವೇಷನ್ ಆಫ್ ಏನ್ಷಿಯಂಟ್ ಬುದ್ಧಿಸ್ಟ್ ಸೈಟ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಇಂಡಿಯನ್ ಆರ್ಕಿಟೆಕ್ಚರ್, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಹಾಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಮುಖ್ಯವಾಗಿ ಇದನ್ನ ನಾವು ಚರ್ಚೆ ಮಾಡ್ತಿರ್ತಕ್ಕಂಥದ್ದು KPSC ಪರೀಕ್ಷಾ ದೃಷ್ಟಿಯಿಂದ ಕೂಡ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಕನಗನಹಳ್ಳಿ ಅಂತ ಹೇಳಿ ಇದು ಫಾರ್ಮಿಂಗ್ ಪಾರ್ಟ್ ಆಫ್ ಸನ್ನತಿ ಸೈಟ್. ಈ ಹಿಂದೆ ಸನ್ನತಿ ಸೈಟಿನ ಒಂದು ಭಾಗವಾಗ್ತಾ ಇತ್ತು ಕೂಡ. ಭೀಮಾ ನದಿಯ ದಂಡೆಯಲ್ಲಿರ್ತಕ್ಕಂಥ ಕನಗನಹಳ್ಳಿ ಅಂತ ಹೇಳಿ ಕಲಬುರಗಿ ಜಿಲ್ಲೆಯ ಒಂದು ಗ್ರಾಮದ ಬಗ್ಗೆ ಇಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇವರು ಏನ್ಷಿಯಂಟ್ ಬುದ್ಧಿಸ್ಟ್ ಸೈಟ್ ಆಗಿರ್ತಕ್ಕಂಥ ಈ ಕನಗನಹಳ್ಳಿಯನ್ನ ಕನ್ಸರ್ವ್ ಮಾಡೋದಕ್ಕೆ ಮಾತನಾಡ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಕನ್ಸರ್ವೇಷನ್ ಪ್ರಾಜೆಕ್ಟ್ ಅನ್ನುವಂಥದ್ದು ರಿಮೈನ್ಸ್ ಆಫ್ ಮಹಾಸ್ತೂಪ ಏನು ರಿಟ್ರೀವ್ ಆಗಿದೆ ಒರಿಜಿನಲ್ ಪೊಸಿಷನ್ಸ್ಗಳಿಂದ ಎಕ್ಸ್ಕವೇಷನ್ ಆದಾಗ ಅದನ್ನ ಕನ್ಸರ್ವ್ ಮಾಡುವಂಥದ್ದು. ಮಚ್ ಆರ್ನಮೆಂಟೇಷನ್ ಅನ್ನ ಅದಕ್ಕೆ ಮಾಡದೆ ರೀಕನ್ಸ್ಟ್ರಕ್ಟಿಂಗ್ ಆಫ್ ಫಾಲನ್ ಪೋರ್ಷನ್ ಆಫ್ ಆಯಕ ಪ್ಲಾಟ್ಫಾರ್ಮ್ ಇದನ್ನ ಮಾಡ್ತಾ ನ್ಯೂಲಿ ಫ್ಯಾಬ್ರಿಕೇಟೆಡ್ ಬ್ರಿಕ್ಸ್ ಆಫ್ ದಿ ಸೇಮ್ ಸೈಜ್, ಶೇಪ್ ಅಂಡ್ ಟೆಕ್ಸ್ಚರ್ ನಲ್ಲಿರ್ತಕ್ಕಂಥ ಬ್ರಿಕ್ಸ್ಗಳನ್ನ ಬಳಕೆ ಮಾಡಿಕೊಂಡು ಆಯಕ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ಏನು ಹಾಳಾಗಿದೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡಿ ಮಚ್ ಆರ್ನಮೆಂಟೇಷನ್ ಅನ್ನ ಮಾಡದೆ ಮಹಾಸ್ತೂಪವನ್ನ ಅದನ್ನ ಮತ್ತೆ ಅದರ ರಿಮೈನ್ಸ್ಗಳನ್ನ ಇಲ್ಲಿ ಕನ್ಸರ್ವ್ ಮಾಡೋದನ್ನ ನಾವು ಕಾಣ್ಬೋದಾಗತ್ತೆ. ಈ ಎಕ್ಸ್ಕವೇಷನ್ ನಲ್ಲಿ ಮುಖ್ಯವಾದ ಫೈಂಡಿಂಗ್ಸ್ಗಳೇನು ಅಂತ ಅಂದ್ರೆ ಅಶೋಕನ್ ಎಡಿಕ್ಟ್ಸ್ ಅನ್ನುವಂಥದ್ದು ಒಂದು ಮುಖ್ಯ ಫೈಂಡಿಂಗ್ ಆಗುತ್ತೆ. ಎಡಿಕ್ಟ್ಸ್ ಆಫ್ ಅಶೋಕ ಅಂದಾಕ್ಷಣ ಇದು more than 30 ಇನ್ಸ್ಕ್ರಿಪ್ಷನ್ಸ್ ಅನ್ನ ಪಿಲ್ಲರ್ಸ್ಗಳ ಮೇಲೆ ಕಲೆಕ್ಷನ್ ಆಫ್ more than 30 ಇನ್ಸ್ಕ್ರಿಪ್ಷನ್ಸ್ ಆನ್ ದಿ ಪಿಲ್ಲರ್ಸ್ ಅನ್ನುವಂಥದ್ದು. ಅಶೋಕ ಅಂದಾಕ್ಷಣ ನಮ್ಗೆ ಈಗ ನೆನಪಿರಬೇಕು ಮೌರ್ಯ ದೊರೆ ಆಗಿದ್ದಂಥವ್ರು 268 BC ಇಂದ 232 BC ಯವರೆಗೆ ಆಳ್ವಿಕೆಯನ್ನ ಮಾಡಿದಂಥವ್ರು. ಮಹಾಸ್ತೂಪವು ಕೂಡ ಡಿಸ್ಕವರ್ ಆಗಿರ್ತಕ್ಕಂಥದ್ದು. ಇದನ್ನ ಅಧೋಲೋಕ ಮಹಾ ಚೈತ್ಯ ಅಂತ ಕೂಡ ರೆಫರ್ ಮಾಡ್ತಾರೆ. ದ ಗ್ರೇಟ್ ಸ್ತೂಪ ಆಫ್ ನೆದರ್ ವರ್ಲ್ಡ್ಸ್ ಅನ್ನುವಂಥದ್ದು. ಇಲ್ಲಿ ಇನ್ಸ್ಕ್ರಿಪ್ಷನ್ಸ್ಗಳು ಮೋರ್ ಸಿಗ್ನಿಫಿಕೆಂಟ್ಲಿ ಸ್ಟೋನ್ ಪೋರ್ಟ್ರೇಟ್ ಆಫ್ ಎಂಪರರ್ ಅಶೋಕ ಅನ್ನುವಂಥದ್ದು ಮತ್ತು ಅವರ ರಾಣಿಯರಿಂದ ಸುತ್ತಲೂ ಸರೌಂಡ್ ಆಗಿರ್ತಕ್ಕಂಥದ್ದು, ಫೀಮೇಲ್ ಅಟೆಂಡೆಂಟ್ಸ್ಗಳಿಂದ ಸರೌಂಡ್ ಆಗಿರ್ತಕ್ಕಂಥದ್ದು. ಈ ರೀತಿಯ ಒಂದು ಸ್ಟೋನ್ ಪೋರ್ಟ್ರೇಟ್ ಆಫ್ ಎಂಪರರ್ ಅಶೋಕ ಅನ್ನುವಂಥದ್ದು ದೊರಕಿರ್ತಕ್ಕಂಥದ್ದು. ಮಹಾಸ್ತೂಪ ಅಂದ ತಕ್ಷಣ ಇದರ ಮೇಲೆ ಇರ್ತಕ್ಕಂಥ ನಂಬಿಕೆ ಏನು ಅಂತ ಅಂದ್ರೆ 3 ಕನ್ಸ್ಟ್ರಕ್ಷನಲ್ ಫೇಸಸ್ಗಳಲ್ಲಿ ಇದು ಡೆವಲಪ್ ಆಗಿದೆ. ಮೌರ್ಯ, ಅರ್ಲಿ ಶಾತವಾಹನ ಮತ್ತು ಲೇಟರ್ ಶಾತವಾಹನ ಪೀರಿಯಡ್ಸ್ಗಳಲ್ಲಿ 3ನೇ ಸೆಂಚುರಿ BC ಇಂದ ಪ್ರಾರಂಭ ಆಗಿ 3ನೇ ಸೆಂಚುರಿ AD ಯವರೆಗೆ ಇದು ಸ್ಟ್ರೆಚ್ ಆಗಿದೆ ಅಂತ ಹೇಳಿ ಇಲ್ಲಿ ಗುರುತಿಸಲಾಗುತ್ತೆ. ದ ಸ್ತೂಪ ಅಂತ ಅಂದ್ರೆ ಇದು ಅರ್ಥಕ್ವೇಕ್ನ ಸಂದರ್ಭದಲ್ಲಿ ಡೆಸ್ಟ್ರಾಯ್ ಆಗಿತ್ತು ಅಂತ ಕೂಡ ಇಲ್ಲಿ ಬಿಲೀವ್ ಮಾಡ್ತಾ ಇದ್ದಾರೆ. ಸ್ತೂಪ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಆಫ್ ಇಟ್ಸ್ ಟೈಮ್. ಹಾಗೆ ಸ್ಟೋನ್ ಪೋರ್ಟ್ರೇಟ್ ಅನ್ನುವಂಥದ್ದು ಕೂಡ ಓನ್ಲಿ ಸರ್ವೈವಿಂಗ್ ಇಮೇಜ್ ಆಗುತ್ತೆ ಈ ಮೌರ್ಯನ್ ಎಂಪೈರರ್ದು. ಅದರ ಮೇಲೆ ಇನ್ಸ್ಕ್ರಿಪ್ಷನ್ ರಾಯ ಅಶೋಕೋ ಅಂತ ಹೇಳಿ ಬ್ರಾಹ್ಮಿಯಲ್ಲಿ ಇರುವಂಥದ್ದು. ಈ ರೀತಿ ಸ್ತೂಪ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಆಫ್ ಇಟ್ಸ್ ಟೈಮ್ ಅನ್ನುವಂಥದ್ದು ನೆನಪಿರಬೇಕು. ಮೌರ್ಯನ್ ಎಂಪೈರರ್ ಅವರ ಒಂದು ಸರ್ವೈವಿಂಗ್ ಇಮೇಜ್ ಅನ್ನ ನೀಡುವಂತ ಮತ್ತು ಅದರ ಮೇಲೆ ಇನ್ಸ್ಕ್ರಿಪ್ಷನ್ ರಾಯ ಅಶೋಕೋ ಇನ್ ಬ್ರಾಹ್ಮಿ ಅನ್ನುವಂಥದ್ದು ಇರುವಂತ ಓನ್ಲಿ ಸ್ಟೋನ್ ಪೋರ್ಟ್ರೇಟ್ ಆಗಿರ್ತಕ್ಕಂಥದ್ದು ಇದು ನಮಗೆ ತಿಳಿದಿರಲಿ. ಇದು ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಕನಗನಹಳ್ಳಿ ಆಗಿರೋದ್ರಿಂದ ಭೀಮಾ ನದಿಯ ದಂಡೆಯಲ್ಲಿದೆ. ASI ಇದನ್ನ ಕನ್ಸರ್ವ್ ಮಾಡೋದ್ರ ಬಗ್ಗೆ ಮಾತನಾಡ್ತಾ ಇದೆ. ಇದೊಂದು ಏನ್ಷಿಯಂಟ್ ಬುದ್ಧಿಸ್ಟ್ ಸೈಟ್ ಆಗಿದೆ. ಎಲ್ಲದೂ ಕೂಡ KPSC ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. UPSCಯಲ್ಲೂ ಕೂಡ ಪ್ರಶ್ನೆಗಳು ಬರಬಾರ್ದು ಅಂತೇನಿಲ್ಲ. ಇಲ್ಲಿ KPSCಯಲ್ಲಿ ಇತ್ತೀಚೆಗೆ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಯಾವ ಗ್ರಾಮದಲ್ಲಿ ಏನ್ಷಿಯಂಟ್ ಬುದ್ಧಿಸ್ಟ್ ಸೈಟ್ ಅಂತ ಹೇಳಿ ಅದನ್ನ ASI ಕನ್ಸರ್ವ್ ಮಾಡ್ತಿದೆ ಅಂತ ಹೇಳಿ ತಿಳಿಸಿದಾಗ ಕನಗನಹಳ್ಳಿ ಅನ್ನುವಂಥದ್ದು ನಮಗೆ ತಪ್ಪದೆ ನೆನಪಿರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ G20 ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಅಂಡ್ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್
ಬೈಲ್ಯಾಟ್ರಲ್ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. G20 ಸಮ್ಮಿಟ್ ಅನ್ನುವಂಥದ್ದು ಇಂಡೋನೇಷ್ಯಾದ ಬಾಲಿಯಲ್ಲಿ ಜರುಗಿದ್ದು, ಇಲ್ಲಿನ ಸೈಡ್ಲೈನ್ಸ್ನಲ್ಲಿ ಈಗ ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಮತ್ತು ಯುಎಸ್ನ ಸೆಕ್ರೆಟರಿ ಆಫ್ ಸ್ಟೇಟ್, ರಷ್ಯಾದ ಫಾರಿನ್ ಮಿನಿಸ್ಟರ್ ಹಾಗೆ G20ಯ ಇನ್ನುಳಿದ ರಾಷ್ಟ್ರಗಳ ತಮ್ಮ ಕೌಂಟರ್ ಪಾರ್ಟ್ಸ್ಗಳು ಸೇರಿ ಈ ಸೈಡ್ಲೈನ್ಸ್ನಲ್ಲಿ ಮತ್ತೊಂದು ಮೀಟ್ ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದಾಗುತ್ತೆ. ಈ ಮೀಟಿಂಗ್ನಲ್ಲಿ ಯಾವ ಥೀಮ್ನ ಅಡಿಯಲ್ಲಿ ಈ ಮೀಟಿಂಗ್ ಜರುಗಿದೆ ಅಂತ ಅಂದರೆ ಬಿಲ್ಡಿಂಗ್ ಅ ಮೋರ್ ಪೀಸ್ಫುಲ್, ಸ್ಟೇಬಲ್ ಆ್ಯಂಡ್ ಪ್ರಾಸ್ಪರಸ್ ವರ್ಲ್ಡ್ ಟುಗೆದರ್ ಅನ್ನುವಂಥ ಒಂದು ಥೀಮ್ನ ಅಡಿಯಲ್ಲಿ ಈ ಮೀಟ್ ಜರುಗಿರ್ತಕ್ಕಂಥದ್ದು. ಹಾಗಾದರೆ ಇತ್ತೀಚೆಗೆ ಜರುಗಿದಂಥ ರೀಸೆಂಟ್ G20 ಮೀಟಿಂಗ್ನ ಬಗ್ಗೆ ನಾವೇನೆಲ್ಲ ತಿಳ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ನೋಡೋದಾದರೆ, ಭಾರತ ಮತ್ತು ಚೈನಾ ಮುಖ್ಯವಾಗಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಅನ್ನುವಂಥವರು ಸ್ಟೇಟ್ ಕೌನ್ಸಿಲರ್ ಆ್ಯಂಡ್ ಫಾರಿನ್ ಮಿನಿಸ್ಟರ್ ಆಫ್ ಚೈನಾವನ್ನು ಭೇಟಿ ಮಾಡಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಯಾರು ಅನ್ನುವಂಥದ್ದನ್ನು ಕೂಡ ನೀವು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ. ಇಂಡಿಯಾ LAC ಇನ್ ಈಸ್ಟರ್ನ್ ಲಡಾಖ್, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತೇನಿದೆ, ಇದರ ವಿಚಾರದಲ್ಲಿ ಈಸ್ಟರ್ನ್ ಲಡಾಖ್ನಲ್ಲಿ ಇರುವಂಥ ಔಟ್ಸ್ಟ್ಯಾಂಡಿಂಗ್ ಇಶ್ಯೂಸ್ಗಳೇನಿದೆ ಭಾರತ ಮತ್ತು ಚೈನಾದ ನಡುವೆ, ಇದರ ಅರ್ಲಿ ರೆಸಲ್ಯೂಷನ್ನ ಕುರಿತಂತೆ ಮಾತನಾಡಿರ್ತಕ್ಕಂಥದ್ದು. ಹಾಗೆಯೇ ಡಿಸ್ಎಂಗೇಜ್ಮೆಂಟನ್ನು ರೀಕಾಲ್ ಮಾಡುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗತ್ತೆ. ಇನ್ನು ಏನೆಲ್ಲ ವಿಚಾರಗಳನ್ನು ಡಿಸ್ಕಸ್ ಮಾಡಿದ್ದಾರೆ ಅಂತ ಅಂದರೆ, G20 ಗ್ರೂಪಿಂಗ್ ಅನ್ನುವಂಥದ್ದು ರಷ್ಯಾ ಏನು ಯುನೈಟೆಡ್ ಸ್ಟೇಟ್ಸನ್ನು ಅಕ್ಯೂಸ್ ಮಾಡ್ತಾ ಇದೆ, ಯುರೋಪ್ ಮತ್ತು ರೆಸ್ಟ್ ಆಫ್ ದಿ ವರ್ಲ್ಡನ್ನು ಚೀಪ್ ಎನರ್ಜಿ ಸೋರ್ಸಸ್ಗಳಿಂದ ಅಬಾಂಡನ್ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತು US ಅನ್ನುವಂಥದ್ದು ರಷ್ಯಾವನ್ನು ಗ್ಲೋಬಲ್ ಫುಡ್ ಇನ್ಸೆಕ್ಯೂರಿಟಿಯ ವಿಚಾರದಲ್ಲಿ ಬ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದು, ಈ ವಿಚಾರಗಳಲ್ಲಿ ಡಿಸ್ಕಷನ್ ಜರುಗಿರ್ತಕ್ಕಂಥದ್ದು. G20 ಅಂದಾಕ್ಷಣ ನಮಗೆ ವಿಶ್ವದ 20 ಇಂಪಾರ್ಟೆಂಟ್ ಎಕಾನಮಿಸ್ಗಳನ್ನು ನಾವಿಲ್ಲಿ ಕಾಣ್ಬೋದಾಗತ್ತೆ. G7 ಅನ್ನುವಂಥದ್ದು G20ಯ ಒಂದು ಭಾಗವೇ ಆಗಿರ್ತಕ್ಕಂಥದ್ದು. ಅಂದರೆ G20 ಸದಸ್ಯ ರಾಷ್ಟ್ರಗಳಲ್ಲಿ G7ನ ಎಲ್ಲ ಸದಸ್ಯ ರಾಷ್ಟ್ರಗಳು ಕೂಡ ಇರ್ತಾರೆ ಅನ್ನುವಂಥದ್ದು. G7 ಅಂದ ತಕ್ಷಣ ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್ ಅನ್ನುವಂಥದ್ದನ್ನು ಗುರುತಿಸಬಹುದು. ಮುಖ್ಯವಾಗಿ USA, ಜರ್ಮನಿ, ಫ್ರಾನ್ಸ್, ಕೆನಡಾ, ಇಟಲಿ, ಜಪಾನ್, UK ಇವುಗಳನ್ನು ನಾವಿಲ್ಲಿ ಕಾಣ್ಬೋದಾಗತ್ತೆ. ಹಾಗೆ G20ಯ ಭಾಗವಾಗಿ ಭಾರತವೂ ಇದೆ ಅನ್ನುವಂಥದ್ದು ನಮಗೆ ನೆನಪಿರಬೇಕಾಗತ್ತೆ. ಈ G7 ಅನ್ನುವಂಥ ಗುಂಪು ಈ ಹಿಂದೆ G8 ಆಗಿತ್ತು. ರಷ್ಯಾ ಯಾವಾಗ ಕ್ರೀಮಿಯಾವನ್ನು ಅನೆಕ್ಸೇಷನ್ ಮಾಡ್ತು, ನಂತರದಲ್ಲಿ ರಷ್ಯಾವನ್ನು ಕೈಬಿಟ್ಟು ಈ ಗುಂಪು G7 ಆಗಿರ್ತಕ್ಕಂಥದ್ದು. G7ನ ಎಲ್ಲ ಸದಸ್ಯ ರಾಷ್ಟ್ರಗಳೊಟ್ಟಿಗೆ ರಷ್ಯಾವೂ ಸೇರಿ ಇವೆಲ್ಲವೂ ಕೂಡ G20ಯ ಭಾಗವೇ ಆಗಿದೆ. ಭಾರತವೂ ಕೂಡ G20ಯ ಸದಸ್ಯ ರಾಷ್ಟ್ರ, ಆದರೆ G7 G8ನ ಸದಸ್ಯ ರಾಷ್ಟ್ರ ಆಗಿರಲಿಲ್ಲ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಇನ್ನು ಯಾವೆಲ್ಲ ಏರಿಯಾಸ್ಗಳಲ್ಲಿ ಇಲ್ಲಿ ಡಿಸ್ಕಷನನ್ನು ಮಾಡಲಾಗಿದೆ ಅಂತ ಅಂದರೆ, ಮುಖ್ಯವಾಗಿ ಉಕ್ರೇನ್ ವಾರ್ನ ವಿಚಾರದಲ್ಲಿ G20ಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, 1999ರಲ್ಲಿ ಇದು ಪ್ರಾರಂಭ ಆಗುತ್ತೆ. 19 ರಾಷ್ಟ್ರಗಳ ಮತ್ತು ಯುರೋಪಿಯನ್ ಯೂನಿಯನ್ನಿನ ಒಂದು ಇನ್ಫಾರ್ಮಲ್ ಗ್ರೂಪ್ ಆಗಿ ಇದು ಪ್ರಾರಂಭ ಆಯಿತು. ವರ್ಲ್ಡ್ ಬ್ಯಾಂಕ್ ಮತ್ತು IMF ಕೂಡ ಇದರಲ್ಲಿ ರೆಪ್ರೆಸೆಂಟೇಟಿವ್ಸ್ಗಳಾಗಿ ಇದ್ದಂಥದ್ದು. ಈಗ ಇಲ್ಲಿನ ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಅಂದಾಗ, ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೈನಾ, ಫ್ರಾನ್ಸ್, ಇಂಡಿಯಾ, ಜರ್ಮನಿ, ಇಂಡೋನೇಷ್ಯಾ, ಇಟಲಿ, ಜಪಾನ್, ರಿಪಬ್ಲಿಕ್ ಆಫ್ ಕೊರಿಯಾ, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಟರ್ಕಿ, ಯುನೈಟೆಡ್ ಕಿಂಗ್ಡಮ್, US ಮತ್ತು ಯುರೋಪಿಯನ್ ಯೂನಿಯನ್ ಅನ್ನುವಂಥದ್ದು. ನೈಜೀರಿಯಾ ಇದರ 20ನೇ ಸದಸ್ಯ ರಾಷ್ಟ್ರವಾಗಿ ಜಾಯಿನ್ ಆಗಬೇಕಾಗಿತ್ತು. ಆದರೆ ಕಡೆಯ ಭಾಗದಲ್ಲಿ ಪೊಲಿಟಿಕಲ್ ಟ್ರಬಲ್ಸ್ಗಳಿಂದ ಇದು ಒಂದು ಪಾರ್ಟಿಸಿಪೆಂಟ್ ಆಗದೆ ಹಿಂದೆ ಸರಿದಿರ್ತಕ್ಕಂಥದ್ದು. ಐರೋಪ್ಯ ಒಕ್ಕೂಟ ಮತ್ತು 19 ಸದಸ್ಯ ರಾಷ್ಟ್ರಗಳನ್ನು ಇಲ್ಲಿ ಹೊಂದಿರತಕ್ಕಂಥದ್ದು. ಒಟ್ಟಾರೆ 20 ಸದಸ್ಯರಾಗಿವೆ. ದ ಮೆಂಬರ್ಶಿಪ್ ಅನ್ನುವಂಥದ್ದು ಇಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಡ್ವಾನ್ಸ್ಡ್ ಮತ್ತು ಎಮರ್ಜಿಂಗ್ ಎಕಾನಮೀಸ್ಗಳನ್ನು ಹೊಂದಿರತಕ್ಕಂಥದ್ದು. ಲಾರ್ಜೆಸ್ಟ್, ಅಡ್ವಾನ್ಸ್ಡ್ ಮತ್ತು ಎಮರ್ಜಿಂಗ್ ಆಗಿರೋದ್ರಿಂದ ಇದು ಮಿಕ್ಸ್ಚರನ್ನು ನಾವಿಲ್ಲಿ ಕಾಣಬಹುದು. ಅಬೌಟ್ 2/3 ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನನ್ನು G20 ಹೊಂದಿದೆ. ಇನ್ನು G20ಯ ಫಂಕ್ಷನಿಂಗ್ನ ವಿಚಾರಕ್ಕೆ ಬಂದರೆ, ಇದರ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳಿ ಯಾವುದೇ ಒಂದು ಫಿಕ್ಸ್ಡ್ ಹೆಡ್ ಕ್ವಾರ್ಟರ್ಸ್ ಅನ್ನುವಂಥದ್ದು G20ಗೆ ಇಲ್ಲದೆ ಇರತಕ್ಕಂಥದ್ದು. ಇದರ ಸೆಕ್ರೆಟರಿಯೇಟ್ ಅನ್ನುವಂಥದ್ದು ರೊಟೇಷನಲ್ ಬೇಸಿಸಲ್ಲಿ ಮೂವ್ ಆಗ್ತಾ ಇರುತ್ತೆ. ಕಂಟ್ರೀಸ್ ಯಾರು ಇದರ ಒಂದು G20ಯ ಮೀಟಿಂಗನ್ನು ಹೋಸ್ಟ್ ಮಾಡ್ತಾರೆ, ಆ ವರ್ಷದ ಪ್ರೆಸಿಡೆನ್ಸಿಯನ್ನು ಅವರು ಅಸ್ಯೂಮ್ ಮಾಡ್ತಾರೆ. ಹಾಗಾಗಿ ಸೆಕ್ರೆಟರಿಯೇಟ್ ಅನ್ನುವಂಥದ್ದು ರೊಟೇಷನಲ್ಲಿ ಮೂವ್ ಆಗ್ತಾ ಇರುತ್ತೆ. ಯಾವ ಕಂಟ್ರಿ ಒಂದು G20ಯನ್ನು ಹೋಸ್ಟ್ ಮಾಡುತ್ತೆ, ಅವರು ಯಾರು ಪ್ರೆಸಿಡೆನ್ಶಿಪ್ಪನ್ನು ಪಡೆದಿರ್ತಾರೆ, ಅಲ್ಲಿಗೆ ಅದರ ಸೆಕ್ರೆಟರಿಯೇಟ್ ಆ ವರ್ಷಕ್ಕೆ ಸೀಮಿತವಾಗಿರುತ್ತೆ. ಇನ್ನು ಮೆಂಬರ್ಸ್ಗಳನ್ನು 5 ಗುಂಪುಗಳಾಗಿ ಕೂಡ ಇಲ್ಲಿ ಡಿವೈಡ್ ಮಾಡ್ಬೋದು. ಇಂಡಿಯಾ ಅನ್ನುವಂಥದ್ದು ಗ್ರೂಪ್ 2ನಲ್ಲಿದೆ, ಅಲಾಂಗ್ ವಿತ್ ರಷ್ಯಾ, ಸೌತ್ ಆಫ್ರಿಕಾ ಅಂಡ್ ಟರ್ಕಿ.
ಇನ್ನು G20 ಮೀಟಿಂಗ್ಸ್ಗಳ ಸ್ಪೆಷಲ್ ಫೀಚರ್ ಅಂತ ಅಂದರೆ ಟ್ರೋಯ್ಕಾ ಮೀಟಿಂಗ್ಸ್ ಅನ್ನುವಂಥದ್ದು ಇಲ್ಲಿ ಜರುಗುತ್ತೆ. ಇಲ್ಲಿ 3 ಕಂಟ್ರೀಸ್ಗಳನ್ನು ಕಂಪ್ರೈಸಿಂಗ್ ಕಂಟ್ರೀಸ್ ಪ್ರಿಸೈಡಿಂಗ್ ಓವರ್ G20 ಇನ್ ದ ಪಾಸ್ಟ್ ಇಯರ್, ಅಂದರೆ G20ಯನ್ನು ಕಳೆದ ವರ್ಷ ಯಾವ ಒಂದು ಕಂಟ್ರಿ ಅನ್ನುವಂಥದ್ದು ಇಲ್ಲಿ ಪ್ರಿಸೈಡ್ ಮಾಡಿತ್ತು ಅಥವಾ ಅಧ್ಯಕ್ಷತೆಯನ್ನು ಪಡೆದಿತ್ತು ಆ ಒಂದು ಕಂಟ್ರಿ, ಮತ್ತು ಈ ವರ್ಷ ಯಾರು ಅಧ್ಯಕ್ಷತೆ ಪಡಿತಿರ್ತಾರೆ ಆ ಕಂಟ್ರಿ, ಮತ್ತು ಮುಂದಿನ ವರ್ಷಕ್ಕೆ ಅಧ್ಯಕ್ಷರಾಗುವಂಥ ಕಂಟ್ರಿ, ಈ ರೀತಿ 3 ರಾಷ್ಟ್ರಗಳು ಸೇರಿ ಆಗುವಂಥದ್ದೇ ಈ ಟ್ರೋಯ್ಕಾ ಮೀಟಿಂಗ್ ಅನ್ನುವಂಥದ್ದು. ಅಟ್ ಪ್ರೆಸೆಂಟ್ ಟ್ರೋಯ್ಕಾ ಅನ್ನುವಂಥದ್ದು ಇಟಲಿ, ಇಂಡೋನೇಷ್ಯಾ ಮತ್ತು ಇಂಡಿಯಾವನ್ನ ಹೊಂದಿ ಆಗುವಂಥದ್ದು ಈ G20ಯ ಟ್ರೋಯ್ಕಾ ಮೀಟಿಂಗ್ ಅನ್ನುವಂಥದ್ದು. ಇಂಡೋನೇಷ್ಯಾ G20ಯ 22 ಇಯರ್ನಲ್ಲಿ ಅಂದರೆ 2022 ಇಯರಿನ ಮೀಟಿಂಗ್ ಅನ್ನ ಹೋಸ್ಟ್ ಮಾಡಿ ಪ್ರೆಸಿಡೆನ್ಸಿಶಿಪ್ ಅನ್ನ ಹೊಂದಿದ್ರೆ 2023ಯಲ್ಲಿ ಭಾರತವು ಈ ಪ್ರೆಸಿಡೆನ್ಸಿಯನ್ನ ಹೊಂದಲಿದೆ. ಇಟಲಿ ಈಗಾಗಲೇ 2021ನಲ್ಲಿ ಪ್ರೆಸಿಡೆನ್ಸಿಯನ್ನ ಹೊಂದಿದ್ರಿಂದ ಈ 3 ರಾಷ್ಟ್ರಗಳು ಸೇರಿ G20 ಟ್ರೋಯ್ಕಾದ ಭಾಗವಾಗ್ತಾ ಇರ್ತಕ್ಕಂಥದ್ದು. ಸಂಚಿಕೆಯನ್ನ ಮುಗಿಸುವ ಮುನ್ನ ಸಂಚಿಕೆಯ ಪ್ರಶ್ನೆಯನ್ನ ನೋಡೋಣ. ಮೇಘಾಲಯದ ಟ್ರೈಬಲ್ ಕೌನ್ಸಿಲ್ ಅನ್ನುವಂಥದ್ದು ಅಲ್ಲಿನ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅನ್ನ ಮತ್ತೆ ರೀವಿಸಿಟ್ ಮಾಡೋದ್ರ ಬಗ್ಗೆ ಒಂದು ಆರ್ಟಿಕಲ್ ಅನ್ನ ನಾವು ಚರ್ಚೆ ಮಾಡಿದ್ವಿ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅನ್ನ ರೀವಿಸಿಟ್ ಮಾಡೋದ್ರ ಕುರಿತಂತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 2015ರ ಪ್ರಿಲಿಮ್ಸ್ನಲ್ಲಿ ಕೇಳಿರ್ತಕ್ಕಂಥ ಮತ್ತೊಂದು ಪ್ರಶ್ನೆಯನ್ನ ನಾವಿಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. 5th ಮತ್ತು 6th ಶೆಡ್ಯೂಲ್ ಅಂತ ಹೇಳಿ ನಮ್ಮ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಶೆಡ್ಯೂಲ್ಸ್ಗಳೇನಿವೆ ಇವು ಅಥವಾ ಇವುಗಳಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ಗಳು ಯಾವುದಕ್ಕಾಗಿ ಮಾಡಲ್ಪಟ್ಟಿವೆ ಅನ್ನುವಂಥದ್ದನ್ನ ಈ ಪ್ರಶ್ನೆ ಕೇಳ್ತಾ ಇದೆ. ದ ಪ್ರಾವಿಷನ್ಸ್ ಇನ್ 5th ಶೆಡ್ಯೂಲ್ ಅಂಡ್ 6th ಶೆಡ್ಯೂಲ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ ಮೇಡ್ ಇನ್ ಆರ್ಡರ್ ಟು ಅನ್ನುವಂಥದ್ದು ಇವತ್ತಿನ ಸಂಚಿಕೆಯ ಪ್ರಶ್ನೆಯಾಗಿದೆ. ಈ ಕೆಳಗಿನ ಆಪ್ಷನ್ಸ್ಗಳಲ್ಲಿ ಸರಿಯಾದಂಥ ಆಪ್ಷನ್ಸ್ ಯಾವುದು ಅನ್ನುವಂಥದ್ದನ್ನು ನೀವು ಗುರುತಿಸಿ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸರಿ ಉತ್ತರವನ್ನ ನೀಡಿದಂಥವರ ಹೆಸರುಗಳನ್ನ ಮುಂದಿನ ನಮ್ಮ ವಿಡಿಯೋಸ್ಗಳಲ್ಲಿ ಅನೌನ್ಸ್ ಮಾಡ್ತೇವೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.